ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಜನ ಸ್ಪರ್ಧಾರ್ಥಿಗಳು ಕೇಳ್ತಿರುವಂತ ಎರಡು ಪ್ರಮುಖ ಪ್ರಶ್ನೆಗಳಂದ್ರೆ, ಸರ್ ಮುಂದಿನ ಕೆಟೆಟ್ ಯಾವಾಗ ಆಗ್ಬೋದು, ಜೊತೆಗೆ ಮುಂದಿನ ಒಂದು PST GPT HSR PU ನೇಮಕಾತಿಗಳು ಯಾವಾಗ ಆಗ್ಬೋದು, ಜೊತೆಗೆ ಅದರಲ್ಲೂ ಸಹ PU ನೇಮಕಾತಿಗಳು ಮೊದಲಾಗ್ತಾವ ಇಲ್ಲ PST GPT HSR ನೇಮಕಾತಿಗಳು ಮೊದಲಾಗ್ತಾವ ಎನ್ನುವಂಥದ್ದು. ಅದ್ರ ಜೊತೆಗೆ ಈ ತಿಂಗಳಿನಲ್ಲಿ ಯಾವ್ಯಾವ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆಗಳಿದಾವೆ, ಅದ್ರ ಜೊತೆಗೆ ಅರ್ಜಿಗಳು ಯಾವ್ಯಾವ ಇದಾವೆ, ಅವುಗಳ ಕೊನೆಯ ದಿನಾಂಕಗಳು ಯಾವಾಗ, ಪರೀಕ್ಷೆಗಳು ಯಾವಾಗ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಜೊತೆಗೆ CTET ನ ಬಹಳಷ್ಟು ಜನ ತಪ್ಪಾಗಿ ತಿಳ್ಕೊಂಡಿದ್ದೀರಾ, ಕನ್ನಡದಲ್ಲಿ ಬರೀಬಹುದು ಎನ್ನುವಂಥದ್ದು. ಅದಕ್ಕೂ ಸಹ ಇನ್ನ 2 ದಿನದಲ್ಲಿ ಕೊನೆ ದಿನಾಂಕ ಇದೆ. ಅದಕ್ಕೂ ಸಹ ಸಾಧ್ಯವಾದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. CTET ಬರೆದ್ರೆ ನಿಮ್ಗೆ ಏನೆಲ್ಲ ಉಪಯೋಗಗಳು, ಜೊತೆಗೆ ಈ ತಿಂಗಳಲ್ಲಿರುವಂತಹ EMRS ಏನು ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಬಗ್ಗೆ ಇರುವಂತಹ ಕೆಲವೊಂದಿಷ್ಟು ಈಗಾಗಲೇ ಕೆಲವೊಂದಿಷ್ಟು ಪರೀಕ್ಷೆಗಳು ನಡೆದಿದ್ದಾವೆ. ಅದ್ರ ಬಗ್ಗೆ ಸಹ ಬಹಳಷ್ಟು ಜನಕ್ಕೆ ಪರೀಕ್ಷೆಗಳು ಯಾವಾಗ ಆಯ್ತು ಅನ್ನುವಂಥದ್ರ ಬಗ್ಗೆ ಮಾಹಿತಿನೇ ಇಲ್ಲ. ಅದ್ರ ಜೊತೆಗೆ NVS ನವೋದಯ ಶಾಲೆಗಳಿಗೆ ಸಹ ಈಗಾಗಲೇ ಅರ್ಜಿ ಮುಗಿದಿದ್ದು ಅವುಗಳ ಪರೀಕ್ಷೆಗಳು ಯಾವಾಗ ಆಗಿರ್ತವೆ ಅಂತಂದ್ರೆ ಸಂಪೂರ್ಣವಾಗಿ ಈ ತಿಂಗಳಿನಲ್ಲಿ ಏನೇನೆಲ್ಲ ಪರೀಕ್ಷೆಗಳು ಬರ್ತವೆ, ಪ್ರತಿಯೊಂದ್ರ ಬಗ್ಗೆನು ನಮಗೆ CET ಆಗಿರ್ಬೋದು, ಮುಂದೆ ಬರುವಂತ ನೆಟ್ ಆಗಿರ್ಬೋದು, ಪ್ರತಿಯೊಂದ್ರ ಬಗ್ಗೆನೂ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತಹ ಎಲ್ಲಾ ರೀತಿಯ ವಿಡಿಯೋಗಳ ನೋಟಿಫಿಕೇಶನ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಈ ಮಾಹಿತಿಯ ವಿಡಿಯೋನ ನಾನು ಪ್ರಾರಂಭ ಮಾಡ್ತಾ ಹೋಗ್ತೇನೆ. ಮೊದಲಿಗೆ ನಿಮಗೆಲ್ಲರೂ ಹೇಗೆ ಡೌಟ್ ಇರುತ್ತೋ ನಮಗೂ ಸಹ ಮುಂದಿನ ಒಂದು TET ಯಾವಾಗ ಇರಬಹುದು ಎನ್ನುವಂಥದ್ದು ನಾನು ಈ ಇಂದಿನ ದತ್ತಾಂಶಗಳ ಪ್ರಕಾರ ನೋಡ್ತಾ ಹೋಗೋದಾದ್ರೆ ನೋಡಿ, ಪ್ರತಿ 10 ತಿಂಗಳಿಗೊಮ್ಮೆ ನಮ್ಮ ಕರ್ನಾಟಕದಲ್ಲಿ TET ನಡೀತಾ ಹೋಗುತ್ತೆ. ಎಸ್ಪೆಷಲಿ ಈ ವರ್ಷ ಬಿಟ್ರೆ 2025ರ TET ಬಿಟ್ಬಿಟ್ರೆ, ಏನಕ್ಕೆ ಅಂದ್ರೆ ಈ ಸಲ ಆನ್ಲೈನ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ರು, ಆದ್ರೆ ಆನ್ಲೈನ್ ಆಗ್ಲಿಲ್ಲ, ಆಫ್ಲೈನ್ ಮಾಡ್ಲೇಬೇಕಾಯ್ತು. ಏನಕ್ಕೆ ಟೀಚರ್ಸ್ ರಿಕ್ರೂಟ್ಮೆಂಟ್ ಮಾಡೇ ಮಾಡ್ತಾರೆ. ಆ ಕಾರಣಕ್ಕೋಸ್ಕರ ಆಫ್ಲೈನ್ ಮಾಡ್ತಾ ಹೋದ್ರು. ಆದ್ರೆ ಮುಂದಿನ TET ಯಾವಾಗಿರುತ್ತೆ ಅಂದ್ರೆ, ಮುಂದಿನ TET ಕಂಪಲ್ಸರಿ ನಿಮ್ಗೆ ಆನ್ಲೈನ್ ಇರುತ್ತೆ. ನಿಮಗೀಗ ಈಗ ನಮ್ಮ ಏನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೇಳೋದಾದ್ರೂ ಸಹ ಅದು ಹೇಳ್ತಾ ಇದೆ ಮುಂದಿನಕ್ಕೆ ನಮ್ಗೆ ಈಗಲೂ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಆದ್ರೆ ಯಾವಾಗ ಆಗ್ಬೋದು ಎನ್ನುವಂತ ಮಾಹಿತಿಯನ್ನು ನೋಡ್ತಾ ಹೋಗೋದಾದ್ರೆ ನಮ್ಗೆ ಯಾವಾಗ ಆಗ್ತಾ ಹೋಗ್ಬೋದು, ನಿರೀಕ್ಷೆಗಳು ಯಾವಾಗಿದೆ ಅಂತಂದ್ರೆ ಮೇ ಅಥವಾ ಜೂನ್ 2026 ಅಂತ ಹೇಳ್ತಾ ಇದೆ. ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು, ಮೇ ಅಥವಾ ಜೂನ್ 2026ರಲ್ಲಿ ಆಗ್ಬೋದು ಅಂತ ಹೇಳ್ತಾ ಇದೆ. ಬಟ್ ನಮ್ಮ ಈಗಾಗಲೇ ಎಕ್ಸ್ಪೀರಿಯನ್ಸ್ ಪ್ರಕಾರ ಏನ್ ಹೇಳ್ತಾ ಹೋಗ್ತೀನಿ ಅಂತಂದ್ರೆ, ನೋಡಿ ಇನ್ನ ನೆಕ್ಸ್ಟ್ ಆಗಸ್ಟ್ ಅಥವಾ ನವೆಂಬರ್ ವರೆಗೂ ಸಹ ಯಾವುದೇ ರೀತಿಯ ನೋಟಿಫಿಕೇಶನ್ ಆಗೋದಿಲ್ಲ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ವರೆಗೂ ಸಹ ನೋಟಿಫಿಕೇಶನ್ ಆಗುವಂತದ್ದು ಡೌಟ್. ಏನಕ್ಕೆ ಅಂತಂದ್ರೆ ಈಗ ನೆಕ್ಸ್ಟ್ ಜಾನ್ ಅಥವಾ ಫೆಬ್ರವರಿ ಎಂಡ್ ಅಲ್ಲಿ ನಿಮ್ಗೆ PST GPST HST ನೇಮಕಾತಿಗಳು ಆಗೋಕೆ ಸ್ಟಾರ್ಟ್ ಆಗ್ತಾ ಹೋಗ್ತವೆ. ಜಾನ್ ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತಂದ್ರೆ ನಿಮ್ಗೆ ಮಾರ್ಚ್ ಅಲ್ಲಿ ಎಕ್ಸಾಮ್ಸ್ ಇರ್ತವೆ. ಮಾರ್ಚ್ ಅಲ್ಲಿ ಎಕ್ಸಾಮ್ಸ್ ಇದಾವೆ ಅಂತಂದ್ರೆ ನಿಮಗೆ ಸಂಪೂರ್ಣವಾಗಿ ನೇಮಕಾತಿ ಪತ್ರಗಳು ಬರೋಷ್ಟೊಳಗಡೆ ನಿಮ್ಗೆ ಜೂನ್ ಅಥವಾ ಜುಲೈ ಆಗುತ್ತೆ. ಜೂನ್ ಅಥವಾ ಜುಲೈ ಒಳಗಡೆ ಈ ಸೈಕಲ್ ಮುಗಿಸ್ತೀವಿ ಅಂತ ಈಗಾಗಲೇ ನಮ್ಮ ಮಾನ್ಯ ಶಿಕ್ಷಣ ಸಚಿವರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಜೂನ್ ಅಥವಾ ಜುಲೈ ಆಗಿದೆ ಅಂತಂದ್ರೆ ನಿಮ್ಗೆ KTET ಸ್ಟಾರ್ಟ್ ಆಗೋದು ಯಾವಾಗ ಆಗುತ್ತೆ, ಆಗಸ್ಟ್ ಅಥವಾ ಸೆಪ್ಟೆಂಬರ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ನಿಮ್ಗೆ ಎಕ್ಸಾಮ್ಸ್ ಬರುವಂತದ್ದು ಮುಂದಿನ ವರ್ಷ ಈ ಸಮಯ ಮೀನ್ಸ್ ನಿಮ್ಗೆ ನವೆಂಬರ್ ಡಿಸೆಂಬರ್ಗೆ KTET ಬರಬಹುದು. ಅವ್ರು ಡಿಪಾರ್ಟ್ಮೆಂಟ್ ಅಂದ್ಕೊಂಡ್ರೆ ಇದು ಮಾಡೋದು ತುಂಬಾ ಸುಲಭ. ಆದ್ರೆ ಅವರು ನೆಕ್ಸ್ಟ್ ಸಲ ಖಂಡಿತವಾಗ್ಲೂ ಸಹ ಆನ್ಲೈನ್ ಅಲ್ಲಿ ಮಾಡ್ಲೇಬೇಕು ಎನ್ನುವಂತ ಉದ್ದೇಶದಿಂದ ಈ ಮುಂದಿನ TET ಇನ್ನ ವರ್ಷ ತಡ ಆಗ್ಬೋದು, 10 ರಿಂದ 12 ತಿಂಗಳು ತಡ ಆಗ್ಬೋದು. ಇನ್ನ ಬಹಳಷ್ಟು ಜನಕ್ಕೆ ಇರುವಂತ ಗೊಂದಲ ಏನಂದ್ರೆ, ಸರ್ ಈಗ TET ಏನೋ ಬರೆದ್ವಿ, ಈಗಾಗಲೇ ಆಲ್ರೆಡಿ ಕೀ ಆನ್ಸರ್ಸ್ ಬಿಟ್ಟಿದ್ದಾರೆ, ಮಾರ್ಕ್ಸ್ ಕಾರ್ಡ್ ಯಾವಾಗ ರಿಲೀಸ್ ಮಾಡ್ತಾರೆ ಅನ್ನುವಂಥದ್ದು. ನೋಡಿ, ಮಾರ್ಕ್ಸ್ ಕಾರ್ಡ್ ಅನ್ನ ಡಿಸೆಂಬರ್ 31ಕ್ಕೆ ಅವರೇ ಅಧಿಕೃತವಾಗಿ ಹೇಳಿದ್ದಾರೆ, ಡಿಸೆಂಬರ್ 31ಕ್ಕೆ ಬಿಡುಗಡೆ ಮಾಡ್ತೀವಿ ಅಂತ. ಡಿಸೆಂಬರ್ 31ಕ್ಕೆ ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿಂದ 1 ತಿಂಗಳ ಒಳಗಾಗಿ ನೇಮಕಾತಿಗಳು ನಡೆಯುವಂತ ಸಾಧ್ಯತೆಗಳು ಜಾಸ್ತಿ ಇದಾವೆ. ಅವುಗಳ ಬಗ್ಗೆ ನಾನು ಈಗ ಚರ್ಚೆ ಮಾಡ್ತಾ ಹೋಗ್ತೀನಿ. ನೋಡಿ, ಈಗ ನಿಮ್ಗೆ ಇಷ್ಟು ಏನ್ ಗೊತ್ತಾಗ್ಬೇಕಿತ್ತು, ಮುಂದಿನ TET ಯಾವಾಗ ಆಗ್ಬಹುದು ಎನ್ನುವಂಥದ್ರ ಮೇಲೆ ಐಡಿಯಾ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಇದು ಎಲ್ಲಾ ಜಾಲತಾಣಗಳನ್ನ ಹುಡುಕಿ ಕೊಡುವಂತದ್ದು ಯಾವುದು AI. ಇದಕ್ಕೆ ಬಗ್ಗೆ ಅಧಿಕೃತವಾಗಿ ಮಾಹಿತಿ ಬೇಕಂದ್ರೆ schooleducation.karnataka.government.in ಅಲ್ಲಿ ನೀವು ಹೋಗಿ ನೋಡಬಹುದು. ನೀವೇನಿಗೆಲ್ಲ TETಗೆಲ್ಲ ಅಪ್ಲಿಕೇಶನ್ ಎಲ್ಲ ಹಾಕಿದ್ರಲ್ವಾ, ಅವೆಲ್ಲ ಇಲ್ಲೇ ನೀವು ಹಾಕ್ತಾ ಹೋಗ್ತೀರಿ. ಜಸ್ಟ್ ಆಮೇಲೆ ಮಾಹಿತಿನ ಸರಿಯಾಗಿ ತಿಳ್ಕೊಳ್ಳಿ. ನೀವೇನು ಎಲ್ಲರೂ ಆನ್ಲೈನ್ ಅಲ್ಲಿ ಹುಡುಕಿ ಹೇಳ್ತಿರಲ್ವಾ, ಸರ್ ಈ ಮಾಹಿತಿ ಹೇಳ್ತಾ ಇದೆ ನಮ್ಮ ಮೊಬೈಲ್ ಅಲ್ಲಿ ಅಂತ. ನೋಡಿ, AI ಎಲ್ಲಾ ಸರಿಗಳನ್ನ ಹೇಳೋದಿಲ್ಲ, AI ತಪ್ಪುಗಳನ್ನು ಮಾಡಬಹುದು. ಅದರಿಂದ ಪ್ರತಿಕ್ರಿಯೆಗಳನ್ನ 2 ಬಾರಿ ಪರಿಶೀಲಿಸಿ ಅಂತ ಇದೆ. ಅಂತಂದ್ರೆ ನೀವು ಏನೇನು ಮೊಬೈಲ್ ಅಲ್ಲಿ ಹುಡುಕ್ತಿರೋ ಎಲ್ಲವೂ ಸಹ ನಿಜ ಅಲ್ಲ. ಅದು ಸಹ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಹೇಳುತ್ತೆ ಅಷ್ಟೇ. ಹಿಂದೆ ಇರುವಂತ ಕೆಲವೊಂದಿಷ್ಟು ಡಾಟಾಗಳ ಪ್ರಕಾರ ಇಮ್ಯಾಜಿನ್ ಮಾಡ್ತಾ ಹೋಗುತ್ತೆ ಅಷ್ಟೇ. ಈಗ ಮುಂದಿನ ಮಾಹಿತಿನು 2026ರಲ್ಲಿ ಶಿಕ್ಷಕರ ನೇಮಕಾತಿ ಕರ್ನಾಟಕದಿಂದ CET ಯಾವಾಗ ನಡೆಯುತ್ತೆ? ತುಂಬಾ ಜನರ ಕ್ವಶನ್ ಇದು. ಕರ್ನಾಟಕದ CET ಅಂತಂದ್ರೆ ಯಾವ್ದಾಗ್ಬೋದು ನೋಡಿ, PST ಆಗ್ಬೋದು, GPSTR ಆಗ್ಬೋದು, HSTR ಆಗ್ಬೋದು, ಇವುಗಳೆಲ್ಲವೂ ಸಹ ಕರ್ನಾಟಕ CET, ಅದು ಶಿಕ್ಷಕರ ನೇಮಕಾತಿಯ ಕರ್ನಾಟಕ CET ಅಂಡರಲ್ಲೇ ಬರ್ತಾ ಹೋಗುತ್ತೆ. ಹಾಗಾದ್ರೆ ಯಾವಾಗ ನಡೆಯಲಿದೆ? ಅವರ ಈ ಮಾಹಿತಿಗಳ ಪ್ರಕಾರ ಅಂತಂದ್ರೆ ನೋಡಿ, ಇದೆಲ್ಲಾ ಜಾಲತಾಣಗಳ ತೆಗೆದುಕೊಂಡಿರುವಂತ ಮಾಹಿತಿ.
ಸೊ ನೋಡಿ, ನಮ್ಗೆ ಈಗಾಗಲೇ ಮಧು ಬಂಗಾರಪ್ಪ ಸರ್ ಹೇಳ್ತಿದ್ದಾರೆ, ಸೊ ಜನವರಿಯಲ್ಲೇ ನಾವು ನೇಮಕಾತಿಗಳನ್ನ ಪ್ರಾರಂಭ ಮಾಡ್ತೀವಿ ಅಂತ. ಆದ್ರೆ ಸೊ ನಮ್ಗೆಲ್ರಿಗೂ ಗೊತ್ತಿರುವಂತೆ 2025 ಅಂತ್ಯದವರೆಗೆ ಇನ್ನೂ ಘೋಷಿಸಲಾಗಿಲ್ಲ. ಕಾರಣ ಏನು? ಅದಕ್ಕೆ ಕಾರ್ಟೆಟ್ ಇತ್ತು. ಸೊ ಕಾರ್ಟೆಟ್ ಎನ್ನುವಂಥದ್ದು ಕಾರ್ಟೆಟ್ ಪೂರ್ಣಗೊಂಡ ನಂತರವೇ ಇದು ಏನು ಒಂದು ಎಕ್ಸಾಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಂತ ನಮ್ಮ ಮಾನ್ಯ ಸಚಿವರು ಹೇಳಿದ್ರು. ನಾವು ಡಿಪಾರ್ಟ್ಮೆಂಟ್ಗೆ ಹೋಗಿ ಕೇಳಿದಾಗ್ಲೂ ಸಹ ಅವರು ಅದೇ ರೀತಿಯಾಗಿ ಹೇಳಿದ್ರು, ನೇಮಕಾತಿಗಳು ಸಾಮಾನ್ಯವಾಗಿ KTT ಆದ ನಂತರ ಸ್ಟಾರ್ಟ್ ಆಗ್ತಾ ಹೋಗ್ತವೆ ಅಂತ ಹೇಳಿದ್ರು. ಹಾಗಾದ್ರೆ ಯಾವಾಗ ಸ್ಟಾರ್ಟ್ ಆಗ್ಬೋದು? 2026 ಪ್ರಾಥಮಿಕ ವರದಿಗಳು ಮತ್ತೆ ಪ್ರವೃತ್ತಿಗಳ ಆಧಾರದ ಮೇಲೆ, ಇದು ಸಹ ಅಷ್ಟೇ ಕೆಲವೊಂದಿಷ್ಟು ಡಾಟಾ ಆಧಾರದ ಮೇಲೆ ಅಂದಾಜಾಗಿ ಯಾವಾಗ ನೇಮಕಾತಿಗಳು ನಡೀತಾ ಆಗ್ಬೋದು ಅಂತಂದ್ರೆ, ಸಾಮಾನ್ಯವಾಗಿ ಈ ಒಂದು ನೇಮಕಾತಿಗಳು 19,000 ಶಿಕ್ಷಕರ ನೇಮಕಾತಿಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದು 19,000 ಶಿಕ್ಷಕರ ನೇಮಕಾತಿಗಳು ಅಂತಂದ್ರೆ ಪದೇ ಒಂದೊಂದ್ಸರ ಹೇಳ್ತಿದ್ದಾರೆ. ನೋಡಿ, HK ಭಾಗಕ್ಕೆ 5,267 ಪೋಸ್ಟ್ ಇದಾವೆ. ಸೊ ನಾ 5,200 ಅಂತ ಬರಿತೀನಿ. ಆಮೇಲೆ ಉಳಿದಂತಹ ಕರ್ನಾಟಕಕ್ಕೆ 5,000 ಪೋಸ್ಟ್ಗಳು ಇದಾವೆ. ಸೊ ಈಗ ಯಾಕೆ ಡಿಲೇ ಆಗ್ತಾ ಇದೆ ಎನ್ನುವಂತ ಕಾರಣ ಅಂತಂದ್ರೆ, ನೋಡಿ ಈ ಕಾರಣಕ್ಕೋಸ್ಕರ. ಯಾಕೆ ಈ ಒಟ್ಟಿಗೆ ಮಾಡಿದ್ರೆ ಒಟ್ಟಾಗಿ 10,200 ಪೋಸ್ಟ್ ಕರಿಬಹುದು. ಬಟ್ ಕೆಲವೊಂದ್ಸಲ ಹೇಳ್ತಿದ್ದಾರೆ ಆರ್ಥಿಕ ಅನುಮೋದನೆ 5,200 ಪೋಸ್ಟ್ಗಳಿಗೆ ಮಾತ್ರ ಸಿಕ್ಕಿದೆ. ಕೆಲವೊಂದ್ಸಲ ಹೇಳ್ತಾರೆ 5,000ಕ್ಕೆ ಯಾವುದೇ ರೀತಿ ಆರ್ಥಿಕ ಅನುಮೋದನೆ ಸಿಕ್ಕಿಲ್ಲ ಅಂತ. ಇನ್ನ ಕೆಲವೊಂದ್ ಕಡೆ ಹೇಳ್ತಾರೆ ಒಟ್ಟಿಗೆ ಕಾಲ್ಪರ್ ಮಾಡ್ತೀವಿ ಅಂತ. ಸೊ ಅವರಿಗೆ ಗೊಂದಲ ಇದೆ, ಇನ್ನ ಎಷ್ಟು ಹುದ್ದೆಗಳನ್ನ ನೇಮಕಾತಿ ಮಾಡ್ಕೊಳ್ತೀವಿ ಅಂತ. ಆದ್ರೆ HK ಬಾಕಿ ಇರುವಂತಹ 5,200 ನೇಮಕಾತಿಗಳಿಂದವೋ ಅವಳು ಖಂಡಿತವಾಗ್ಲೂ ಹಾಗೆ ಆಗ್ತವೆ. ಇನ್ನ ತಾತ್ಕಾಲಿಕವಾಗಿ ಯಾವಾಗ ಆಗ್ಬೋದು ಅಂತಂದ್ರೆ 2026 ಆರಂಭದಲ್ಲಿ ಅಧಿಸೂಚನೆಗಳು ಬಿಡುಗಡೆ ಆಗುವ ನಿರೀಕ್ಷೆ ಇದೆ. ಆರಂಭದಲ್ಲಿ ಅಂತಂದ್ರೆ ಯಾವಾಗ? ಈ ಜನವರಿ ಅಥವಾ ಫೆಬ್ರವರಿಯಲ್ಲಿ ಈ ಅಧಿಸೂಚನೆಗಳು ಬಿಡುಗಡೆ ಆಗುವ ನಿರೀಕ್ಷೆ ಇದೆ. ನಮ್ಮ ಪ್ರಕಾರ ಈಗ ಜನವರಿ ಎಂಡಿಗೆ ನೋಟಿಫಿಕೇಶನ್ ಆಗುವಂತ ಸಾಧ್ಯತೆಗಳು ಹೆಚ್ಚಿದಾವೆ. ಜನವರಿ ಎಂಡಿಗೆ ಈ PSTR GPSTR ಪೋಸ್ಟ್ಗಳು ತುಂಬಾ ಕಡಿಮೆ ಇದಾವೆ. PSTR ಮತ್ತೆ HSTR ಪೋಸ್ಟ್ಗಳು ಎರಡು ಏಕಕಾಲದಲ್ಲಿ ಪರೀಕ್ಷೆಗಳು ನಡೀತಾ ಹೋಗ್ತವೆ. ಸೊ ಅದನ್ನ ಗಮನದಲ್ಲಿಟ್ಕೊಂಡು ಅಭ್ಯಾಸ ಮಾಡ್ತಾ ಹೋಗಿ. ಏನಕ್ಕೆ ಅಂತಂದ್ರೆ ಮತ್ತೆ ಬಹಳಷ್ಟು ಜನಕ್ಕೆ ಮತ್ತೊಂದು ಡೌಟ್ ಇದೆ, ಸರ್ HSTR ಗೆ ಸ್ನಾತಕೋತ್ತರ ಪದವಿ ಬೇಕಾ ಅಂತ. ನೋಡಿ, ಸ್ನಾತಕೋತ್ತರ ಪದವಿ ಮತ್ತೆ ಸ್ನಾತಕ ಪದವಿ ತುಂಬಾ ಕನ್ಫ್ಯೂಷನ್ ಮಾಡ್ಕೊಳ್ತೀರಾ. ಸ್ನಾತಕ ಪದವಿ ಅಂದ್ರೆ ನೀವೀಗ ಏನ್ ಮಾಡ್ತಿದ್ರಲ್ಲ BA BSc ಅವು ಸ್ನಾತಕ ಪದವಿಗಳಷ್ಟೇ. ಸ್ನಾತಕೋತ್ತರ ಅಂತಂದ್ರೆ MSc MEd ಅಂತ. ಸೊ MSc ಮಾಡ್ತಾ ಇರುವಂತವ್ರು, MSc MA ಮಾಡುವಂತವ್ರು. ನೋಡಿ, ಈಗ ಇದುವರೆಗೂ ಬಂದಿರುವಂತ C&R ಅಲ್ಲಿ HSTR ಗೆ ಎಲ್ಲೂ ಸಹ ಸ್ನಾತಕೋತ್ತರ ಪದವಿಗಳನ್ನ ಕೇಳಿಲ್ಲ. ನೀವು BA ಅಥವಾ BSc ಮಾಡ್ಕೊಂಡು B.Ed ಅನ್ನ ಮಾಡ್ಕೊಂಡು ಸಹ ಹೈಸ್ಕೂಲ್ಗೆ ನೀವು ಎಲಿಜಿಬಲ್ ಇದ್ದೀರಾ ಅಕಾರ್ಡಿಂಗ್ ಟು ಇದುವರೆಗೂ ಬಂದಿರುವಂತ C&R ರೂಲ್ಸ್ ಪ್ರಕಾರ. ಇನ್ನ ನಮ್ಗೆ C&R ರೂಲ್ಸ್ ಬಿಟ್ಟಿಲ್ಲ. ಆ C&R ರೂಲ್ಸ್ ಯಾವಾಗ ಬಿಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿದ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾವ ಹುದ್ದೆಗೆ ಏನೆಲ್ಲ ಒಂದು ಆಯ್ಕೆ ಏನೇನೆಲ್ಲ ಒಂದು ಅಧಿಕೃತ ಮಾಹಿತಿ ಇದೆ ಅನ್ನೋದನ್ನ ನಾನು ತಿಳಿಸ್ತಾ ಹೋಗ್ತೀನಿ. ಇನ್ನ ಈ ಒಂದು ಪರೀಕ್ಷೆಗೆ ಇದಿಷ್ಟು ಸಂಪೂರ್ಣವಾಗಿ ನಮ್ಗೆ ಯಾವ್ದಕ್ಕೆ ಸಂಬಂಧಿಸಿದಂತೆ ಈ ಒಂದು ಮುಂದಿನ ನೇಮಕಾತಿಗಳು ಯಾವಾಗ ಆಗ್ತಾ ಹೋಗ್ತವೆ ಎನ್ನುವಂಥದ್ದು. ಇನ್ನ ಮುಂದಿನ ನೇಮಕಾತಿಗಳ ಬಗ್ಗೆ ಆಗೋದಾದ್ರೆ ಈ ತಿಂಗಳಲ್ಲಿ ಯಾವೆಲ್ಲ ಪರೀಕ್ಷೆಗಳಿದಾವೆ, ಯಾವೆಲ್ಲ ಪರೀಕ್ಷೆಗಳು ಈಗಾಗಲೇ ಆಗಿದಾವೆ, ಯಾವ್ಯಾವಕ್ಕೆಲ್ಲ ಅರ್ಜಿಗಳು ಮುಗ್ದಿದಾವೆ, ಇನ್ನು ಯಾವಕ್ಕೆಲ್ಲ ಅರ್ಜಿಯನ್ನ ಸಲ್ಲಿಸಬಹುದು ಎಂಬುದ್ರ ಬಗ್ಗೆ ಈಗ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಈಗಾಗಲೇ ಇದು ಸಹ ನಿಮ್ಗೆ ಏನು ನಮ್ಮ ಒಂದು ಗೂಗಲ್ ಜೆಮಿನಿ ಕೊಡ್ತಿರುವಂತ ಮಾಹಿತಿ. ಇದು ಏನು ಮೇ 2026 ಮುಂದಿನ TET ಅನ್ನ ನೀವು ನಿರೀಕ್ಷೆ ಮಾಡಬಹುದು ಅಂತ. ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯವಾದಷ್ಟು ಮೇ 2026 ಸಾಧ್ಯವೇ ಇಲ್ಲ. ಇನ್ನ ಒಂದು 10 ತಿಂಗಳು ಯಾವುದೇ ರೀತಿಯಾಗಿ ನಡೆಯೋದಿಲ್ಲ. ಮತ್ತೆ ಬಹಳಷ್ಟು ಜನ ಕೇಳ್ತಾ ಇದ್ರಿ KSET 2026 ಯಾವಾಗ ಆಗುತ್ತೆ. ನೋಡಿ, ಬಹಳಷ್ಟು ಬೇಗ ಶೀಘ್ರದಲ್ಲಿ KSET ಇನ್ನೊಂದು KSET ಆಗೇ ಆಗುತ್ತೆ. ಈಗ ಮೊನ್ನೆ ತಾನೇ ಎಲ್ರಿಗೂ ಸಹ KSET ಒಂದು KSET ಎಕ್ಸಾಮ್ ಮುಗ್ದಿತ್ತು. ಅದರ ರಿಸಲ್ಟ್ ಅನ್ನು ಸಹ ಈಗಾಗಲೇ ಬಿಟ್ಟಿದ್ದಾರೆ. ಸೊ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ ಶೀಘ್ರದಲ್ಲೇ KA ಅಧಿಕೃತ ವೆಬ್ಸೈಟ್ ನಲ್ಲಿ ಮತ್ತೊಮ್ಮೆ ಅಧಿಸೂಚನೆ ಆಗುವಂತ ನಿರೀಕ್ಷೆ ಇದೆ. ಏನಕ್ಕೆ ಅಂದ್ರೆ ಇವ್ರು ಕಂಪಲ್ಸರಿ ಆಲ್ಮೋಸ್ಟ್ ಒಂದು 6 ರಿಂದ 7 ತಿಂಗಳಲ್ಲಿ ಒಂದು ಸಲ KSET ಎಕ್ಸಾಮ್ ಅನ್ನು ನಡೆಸ್ತಾರೆ. ನೆಕ್ಸ್ಟ್ 2026 ಸಂಬಂಧಿ ಇತರ ಪರೀಕ್ಷೆಗಳು ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತಂದ್ರೆ, ನಾವ್ ಯಾವಾಗ್ಲೂ ನಮ್ಮ ಕರ್ನಾಟಕದಲ್ಲಿ ಏನ್ ನಡೀತಾ ಇದೆ ಅನ್ನೋದು ಅಷ್ಟೇ ತಿಳ್ಕೊಳ್ತೀವಿ. ಈಗಾಗಲೇ ಬಹಳಷ್ಟು ಎಕ್ಸಾಮ್ಸ್ ನ ಈಗಾಗಲೇ ಬಿಟ್ಟಿದ್ರು. ಯಾವ್ಯಾವ್ದು ಬಿಟ್ಟಿದ್ರು? EMRS ನ ಬಿಟ್ಟಿದ್ರು, ನವೋದಯ ಶಾಲೆಗಳ ಬಗ್ಗೆ ಬಿಟ್ಟಿದ್ರು, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಟೀಚರ್ಸ್ ನ ಬಿಟ್ಟಿದ್ರು. ಇವ್ರಿಗೆಲ್ಲ ಎಲಿಜಿಬಲ್ ಏನು? ಇದಕ್ಕೆಲ್ಲ ಎಲಿಜಿಬಲ್ CTET. ಹಾಗಾದ್ರೆ ಈ CTET ಅನ್ನುವಂಥದ್ದು ನೋಡಿ, CTET ಅಲ್ಲಿ ಒಂದು ಉಪಯೋಗ ಏನು ಅಂತಂದ್ರೆ, ಈಗಾಗಲೇ ಹೇಳಿದ್ರೆ CTET ಕನ್ನಡದಲ್ಲಿ ಬರೀಬಹುದಾ ಅಂತ. ನೋಡಿ, ಕನ್ನಡದಲ್ಲಿ CTET ನ ಬರೆಯಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ನಾನು ಹಿಂದಿನ ಒಂದು ಹಳೆ ವಿಡಿಯೋ ಹಾಕಿದ್ರೆ ಅದನ್ನು ಸಹ ನಾನು ಇಲ್ಲಿ ಟ್ಯಾಗ್ ಮಾಡ್ತೀನಿ, ಬೇಕಾದ್ರೆ ನೀವು ನೋಡ್ಕೋಬಹುದು. ಒಟ್ಟು ನಮಗೆ KTET ಇದೆ, CTET ಸಹ ಅದೇ ರೀತಿಯಾಗಿರುತ್ತೆ. KTET ಅಲ್ಲಿ ನಾವೇನ್ ಮಾಡ್ತೀವಿ, 150 ಅಂಕಗಳಿಗೆ ಕನ್ನಡದಲ್ಲೇ 150 ಅಂಕಗಳನ್ನು ಬರಿತೀವಿ. ಎಕ್ಸ್ಪೆಕ್ಟ್ ನಾವು ಇಂಗ್ಲಿಷ್ ಅನ್ನ ಒಂದು ಬಿಟ್ಬಿಟ್ರೆ ಉಳಿದಂತ 120 ಅಂಕಗಳಿಗೂ ನಾವು ಕನ್ನಡದಲ್ಲಿ ಬರಿತೀವಿ. CTET ಅಷ್ಟೇ 30 ಅಂಕಗಳಿಗೆ ಮಾತ್ರ ಕನ್ನಡದಲ್ಲಿ ಬರಿತೀವಿ. ಉಳಿದ 120 ಅಂಕಗಳನ್ನ ಇಂಗ್ಲಿಷ್ ಅಲ್ಲೇ ಬರಿತೀವಿ. ಅಂದ್ರೆ ಇಂಗ್ಲಿಷು ಮತ್ತೆ ಸೈಕಾಲಜಿ ಆಗಿರ್ಬೋದು, ನಿಮ್ಮ ಒಂದು ಬೋಧನಾ ಶಾಸ್ತ್ರಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ಸೋಷಲ್ ಆಗಿರ್ಬೋದು, ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಇವೆಲ್ಲವೂ ಸಹ ಇಂಗ್ಲಿಷ್ ಅಲ್ಲೇ ಇರುತ್ತೆ. 150 ಅಂಕಗಳಲ್ಲಿ 120 ಅಂಕಗಳನ್ನು ನೀವು ಇಂಗ್ಲಿಷ್ ಅಲ್ಲೇ ಬರಿಬೇಕಾಗಿರುತ್ತೆ.
ಮತ್ತೊಂದು ಉಪಯೋಗ ಏನು ಅಂತಂದ್ರೆ ಇಲ್ಲಿ ನಿಮಗೆ ಯಾವುದೇ ರೀತಿಯ ಟ್ವಿಸ್ಟ್ ಆಗಿ ಕ್ವಶನ್ಸ್ ಅನ್ನ ಕೇಳಿರೋದಿಲ್ಲ. CTET ನಿಮಗೆ ನೇರ ಪ್ರಶ್ನೆಗಳೇ ಇರ್ತವೆ. ಸೊ ಅತಿ ಹೆಚ್ಚಾಗಿ ನೇರ ಪ್ರಶ್ನೆಗಳಿರ್ತವೆ, ಟ್ವಿಸ್ಟ್ ಮಾಡಿ ಕೇಳೋದು ತುಂಬಾ ಕಡಿಮೆ. ಸಾಧ್ಯವಾದಷ್ಟು ಯಾರೆಲ್ಲ ಈಗ KTET ಬರೆದು ಅನುತ್ತೀರ್ಣರಾಗ್ತೀವಿ ಅಂತ ಅನ್ಕೊಂಡಿದ್ದೀರೋ ನೀವೆಲ್ಲರೂ ಸಹ ಈ ಒಂದು CTET ಬರೀರಿ. ನಿಮ್ಗೆ ಈಗಾಗಲೇ ಹೇಳಿದಂತೆ CTET ನೆಕ್ಸ್ಟ್ ಫೆಬ್ರವರಿ 8ನೇ ತಾರೀಕು ನಿಗದಿಪಡಿಸ್ತಾ ಇದೆ. ಭಾನುವಾರದಂದೇ ಇರುತ್ತೆ. ಮೊದಲು ಪತ್ರಿಕೆ 2 ಬೆಳಗ್ಗೆ ಇರುತ್ತೆ, ಪತ್ರಿಕೆ 1 ಮಧ್ಯಾಹ್ನ ನಂತರ ಇರುತ್ತೆ. ಇನ್ನ ನೆಕ್ಸ್ಟ್ KCET ಎಕ್ಸಾಮ್ಸ್ ಇದಾವೆ. ಒಂದ್ ನಿಮಿಷ. ಮುಂದಿನ ಇನ್ನ UGC ನೆಟ್ ಅಥವಾ CSIR ನೆಟ್ ಸೇರಿದಂತೆ ಹಲವಾರು ರಾಜ್ಯ ಮತ್ತೆ ಪ್ರಾದೇಶಿಕ ಶಿಕ್ಷಣ ನೇಮಕಾತಿ ಪರೀಕ್ಷೆಗಳು ಅವು ಸಹ ಅಷ್ಟೇ. ನೋಡಿ, UGC ನೆಟ್ ಏನಿದೆ ಅದು ಮತ್ತೆ ಡಿಸೆಂಬರ್ 2025ಕ್ಕೆ ಮತ್ತೆ ಇನ್ನೊಮ್ಮೆ ನೋಟಿಫಿಕೇಶನ್ ಬಿಡುವಂತದ್ದು ನಿಗದಿಯಾಗಿದೆ. ಇನ್ನ ರಾಷ್ಟ್ರೀಯ ನೇಮಕಾತಿ ಪರೀಕ್ಷೆಗಳು ಮೀನ್ಸ್ ಈಗಾಗಲೇ ನಾನು ಹೇಳ್ದಲ್ವಾ, EVS ಮತ್ತೆ KVS ಸಹ ಆಗಿದೆ, ನೋಟಿಫಿಕೇಶನ್ ಆಗಿದೆ. ಅವುಗಳ ನೇಮಕಾತಿ ಪರೀಕ್ಷೆಗಳು ಯಾವಾಗಿರ್ತವೆ ಅಂದ್ರೆ ಮೊದಲಿಗೆ EMRS ಏಕಲವ್ಯ ಮಾದರಿ ವಸತಿ ಶಾಲೆಗಳು. ನೋಡಿ, ಈಗಾಗಲೇ ಏನು 13ನೇ ತಾರೀಕು 12 ಮತ್ತೆ 13ನೇ ತಾರೀಕು PST GPT HSTR ಈ 3 ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹುದ್ದೆಗಳು ಏನಿತ್ತು ಅದಕ್ಕೆ ಸಂಬಂಧ ಪರೀಕ್ಷೆಗಳೇನಿತ್ತು ಆ ಎಲ್ಲಾ ಪರೀಕ್ಷೆಗಳು ಈಗಾಗಲೇ ಮುಗ್ದಿದೆ. ಬಹಳಷ್ಟು ಜನಕ್ಕೆ ಈ ಮಾಹಿತಿ ಗೊತ್ತಿಲ್ಲ. ಬಹಳಷ್ಟು ಜನ ಅಭ್ಯರ್ಥಿಗಳು ಮಾಹಿತಿಯನ್ನ ಈ ಒಂದು ಅಪ್ಲಿಕೇಶನ್ ಹಾಕಿದ್ರಿ, ಬಹಳಷ್ಟು ಜನಕ್ಕೆ ಆ ಮಾಹಿತಿಯನ್ನ ಗೊತ್ತಿಲ್ಲ. ಏನಕ್ಕೆ ಅಂದ್ರೆ ಇವನ್ ಅವರೊಂದು ಸಿಂಗಲ್ ಮೆಸೇಜ್ ಅನ್ನು ಸಹ ಕಳ್ಸಿಕೊಟ್ಟಿಲ್ಲ ಎಕ್ಸಾಮ್ಸ್ ಯಾವಾಗಿರ್ತವೆ ಅಂತ. ಆದ್ರೆ ಈ ನೀವೇನ್ ಲ್ಯಾಬ್ ಅಟೆಂಡೆಂಟ್ಗೆ ಮತ್ತೆ ಈ ವಸತಿ ಶಾಲೆಗಳಲ್ಲಿ ಒಂದು ವಾರ್ಡನ್ಗೆ ಏನೆಲ್ಲ ಒಂದು ಅಪ್ಲಿಕೇಶನ್ ಹಾಕಿರ್ತೀರೋ ಅವ್ರಿಗೆ 21ನೇ ತಾರೀಕಿದೆ. ದಯವಿಟ್ಟು ಅವತ್ತು ಬೆಳಗಿನ ಜಾವದಲ್ಲಿ 21ನೇ ತಾರೀಕಿದೆ ಬೆಳಗ್ಗೆ 9 ರಿಂದ 11 ಗಂಟೆಗೆ ಏನು ವಾರ್ಡನ್ ಇದೆ. ಮತ್ತೆ ಸಂಜೆ 2 ರಿಂದ 4 ಗಂಟೆವರೆಗೂ ಲ್ಯಾಬ್ ಅಟೆಂಡೆಂಟ್ ಎಕ್ಸಾಮ್ಸ್ ಇದೆ. ಸೊ ಯಾರಾದ್ರೂ ಅರ್ಜಿನ ಸಲ್ಲಿಸಿದ್ರೆ ನೀವಲ್ಲಿ ನೋಡೋ ಅಪ್ಲಿಕೇಶನ್ ನೀವು 2 ದಿನದ ಮೊದಲೇ ಅಷ್ಟೇ ನಿಮ್ಗೆ ಆಲ್ ಟಿಕೆಟ್ ಅನ್ನು ಬಿಡ್ತಾರೆ. ಅದನ್ನು ಸಹ ಸರಿಯಾಗಿ ಗಮನಿಸ್ಕೊಳ್ತಾ ಹೋಗಿ. ಮತ್ತೆ CTET ಲಾಸ್ಟ್ ಡೇಟ್ ಆಲ್ರೆಡಿ ಡಿಸೆಂಬರ್ 18 ಅಂದ್ರೆ ಇನ್ನ 2 ದಿನ ಇದೆ. ಡಿಸೆಂಬರ್ 18ರಂದು ರಾತ್ರಿ 12 ಗಂಟೆಗೆ ಅದು ಕ್ಲೋಸ್ ಆಗುತ್ತೆ. ಎಕ್ಸ್ಟೆಂಡ್ ಮಾಡುವಂತದ್ದು ತುಂಬಾ ಕಡಿಮೆ CTET ಸಾಧ್ಯವಾದಷ್ಟು ನೋಡಿ ಎಕ್ಸ್ಟೆಂಡ್ ಮಾಡಿದ್ರು ಅಪ್ ಟು ಒನ್ ವೀಕ್ ಎಕ್ಸ್ಟೆಂಡ್ ಮಾಡಬಹುದು. 1 ವೀಕ್ ಎಕ್ಸ್ಟೆಂಡ್ ಮಾಡಬಹುದು ಚಾನ್ಸಸ್ ಜಾಸ್ತಿ ಇದಾವೆ. ಇನ್ನ KVS ಮತ್ತೆ NVS ನೇಮಕಾತಿಗಳಿಗೆ ಈಗಾಗಲೇ ಡಿಸೆಂಬರ್ 11ರಂದು ಮುಚ್ಚಲ್ಪಟ್ಟಿತ್ತು. ಮತ್ತೆ ನಿನ್ನೆವರೆಗೂ ತಿದ್ದುಪಡಿ ವಿಂಡೋ ಓಪನ್ ಆಗಿತ್ತು. ಮತ್ತೆ ಇದರ ಎಕ್ಸಾಮ್ಸ್ ಜನವರಿಯಲ್ಲಿ ಇರ್ತವೆ. ಸೊ ಸರಿಯಾಗಿ ಸ್ವಲ್ಪ ತಯಾರಿಯನ್ನ ಮಾಡ್ತಾ ಹೋಗಿ. ನೋಡಿ, ಇದಿಷ್ಟು ಸಂಪೂರ್ಣವಾಗಿ 2025ರ ಡಿಸೆಂಬರ್ ತಿಂಗಳಿನಲ್ಲಿರುವಂತಹ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಪರೀಕ್ಷೆಗಳ ಬಗ್ಗೆ ಮಾಹಿತಿ. ಸೊ ಯಾವಾಗ ಪರೀಕ್ಷೆಗಳಿರ್ತವೆ, ಯಾವಾಗ ಎಕ್ಸಾಮ್ಸ್ ಇರ್ತವೆ, ಸಂಪೂರ್ಣವಾಗಿ ನಿಮ್ಗೆ ಎಲ್ಲಾ ಒಂದು KTET ಆಗಿರ್ಬೋದು, KCET ಆಗಿರ್ಬೋದು, KSET ಆಗಿರ್ಬೋದು, UGC ನೆಟ್ ಆಗಿರ್ಬೋದು, PST GPT HSTR ನೇಮಕಾತಿಗಳಾಗಿರ್ಬೋದು, ಮತ್ತೆ ಅವುಗಳ ಪರೀಕ್ಷಾ ಅರ್ಜಿಗಳು ಯಾವಾಗಿರುತ್ತೆ, ದಿನಾಂಕಗಳು ಯಾವಾಗ, ಪರೀಕ್ಷೆಗಳ ಬಗ್ಗೆ ಮಾಹಿತಿ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ನಾನು ಈ ವಿಡಿಯೋ ತಿಳಿಸ್ಕೊಟ್ಟಿದ್ದೇನೆ. ಜೊತೆಗೆ ಈ HSTR ಮತ್ತೆ ಬಹಳಷ್ಟು ಜನಕ್ಕೆ ಇನ್ನೊಂದು ಡೌಟ್ ಏನಿದೆ ಅಂತಂದ್ರೆ PST GPT HSTR ಅಲ್ಲಿ ಇದು ಮೊದಲು ನೇಮಕಾತಿಗಳಾಗುತ್ತಾ ಇಲ್ಲ PU ನೇಮಕಾತಿಗಳು ಮೊದಲಾಗುತ್ತೆ ಅಂತ ಕೇಳ್ತಾರೆ. ನೋಡಿ, PU ನೇಮಕಾತಿಗಳು ಮೊದಲಾಗುತ್ತೆ, ಅದಾದ್ಮೇಲೆ PST GPT HSTR ನೇಮಕಾತಿಗಳು ಆಗ್ತಾ ಹೋಗ್ತವೆ ಅಂತ ಹೇಳ್ತಾ ಸ್ನೇಹಿತರೆ, ಇದಾಗಿತ್ತು ಇಂದಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾ ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ, ಸೊ ಇದಾಗಿತ್ತು ಇಂದಿನ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ ಸ್ನೇಹಿತರೆ. ನಿಮಗೆಲ್ಲರಿಗೂ ಧನ್ಯವಾದಗಳು.